ಹಸುವು ಹಿಂಗಿಸುವುದು, ಅರಿವು ಮೂಡಿಸುವುದು ಇಂದು ಬೇಕಾಗ್ಯದ. ಎಮ್ಮೆಯ ದವಡೆಯಲ್ಲಿ ಎಮ್ಮೆಯ ಹಾಲು, ರೈತನ ಶ್ರಮದಲ್ಲಿ ಭೂಮಿಯ ಫಲ. ಒಕ್ಕಲ್ತನ ಅಂತಂದ್ರೆ ಏನಪ್ಪ ಅನ್ನುವಂಥ ಯುವಕರಾಗ್ಯಾರ. ಯುವಕರಲ್ಲೇ ನಾ ಹೇಳೋದಿಷ್ಟೇ, ಒಕ್ಕಲ್ತನ ಬಿಟ್ಟರೆ ನೀವು ಯಾರಾದರೂ ಬದುಕಿ ನೀವು ತೋರಿಸ್ರಿ, ನಿಮಗೆ ನಾ ಇಲ್ಲಿದ್ದ ಸಾಷ್ಟಾಂಗ ಹಾಕ್ತೀನಿ. ಯಾಕೆ ನಾ ಈ ಮಾತು ಹೇಳ್ತೇನೆಂದ್ರೆ, ಎಲ್ಲ ವಿದ್ಯಾರ್ಥಿಗಳು BA ಮುಗಿಸ್ದೆ, MA ಮುಗಿಸ್ದೆ, ಇವು ಎಲ್ಲ ನಮ್ಮ ಅಗ್ರಿಕಲ್ಚರು ಮಾಡ್ಕೊಂಡ್ಬಿಟ್ಟಿವಿ. MSc ಅಗ್ರಿ ಆಯ್ತು, PhD ಆತಂತು. ಯಾವ ಹುಡುಗನು ಹಳ್ಳಿಯಾಗ ಬಂದು ಒಕ್ಕಲ್ತನ ಸುಧಾರಣೆ ಮಾಡುವಂಥ ಒಂದು ಯುವಕನ ನಾ ನೋಡವಲ್ಲೇ. ಅದಕ್ಕೆ ನಾ ಯುವಕರಿಗೆ ಹೇಳ್ತೀನಿ, ಒಕ್ಕಲ್ತನ ಅಂದ್ರೆ ಒಂದು ಉಪಜೀವನದ ಉದ್ಯೋಗ. ಇದನ್ನು ಬಿಟ್ಟರೆ ಗತಿ ಇಲ್ಲ. ಇದರಿಂದ ಜಗತ್ತು ಬದುಕ್ಯದ. ನೀವು ಎಂಥ ಒಂದು ಪುಣ್ಯ ಮಾಡಿರಂದ್ರೆ, 170 ವರ್ಷದಿಂದ ಆಂಧ್ರದಿಂದ ಕರ್ನಾಟಕಕ್ಕೆ ಬಂದು ಗುಡಿಗುಂಡಾರದೊಳಗೆ ಮಲಗಿ 5 ಮನೆ ಕಂತಿ ಭಿಕ್ಷೆ ಬೇಡ್ಕೊಂಡು 35 ವರ್ಷ ಪಾದಯಾತ್ರೆ ಮಾಡಿ ಕುನ್ಯಾಳ ಸಿದ್ದರಾಮಪ್ಪ ಅವ್ರ ಕಡೆಯಿಂದ ಅವತ್ತ ಒಂದು ವಿಶ್ವವಿದ್ಯಾಲಯ, ಒಂದು ಸಂಶೋಧಕರಾಗಿ ರೈತರಿಗೆ ಪ್ರಪಂಚದೊಳಗೆ 23 ಅಧ್ಯಾಯ ಉಳ್ಳದ್ದು ಕೃಷಿ ಜ್ಞಾನ ಪ್ರದೀಪಕ್ಕೆ ಬರೆದವ್ರು ಯಾರು ಇದ್ರೆ ವೈರಾಗ್ಯ ಚಕ್ರವರ್ತಿ ನಾಗಭೂಷಣ ಘನಮಠ ಶಿವಿಗಳಂತ ಹೇಳ್ತೀನಿ. ಕುನ್ಯಾಳ ಸಿದ್ದರಾಮಪ್ಪ ಅವ್ರ ಕಡೆಯಿಂದ ಉಪಮೆ ಕೊಟ್ಟು ಬರೆಸ್ತಾರ. ಜಿರಾಯತ, ಭಾಗಾಯತ, ಲೌಕಿಕ, ಪಾರಿಮಾರ್ಥಕ 23 ಅಧ್ಯಾಯ ಉಳ್ಳದ್ದು. 1 ರಿಂದ 8 ಅಧ್ಯಾಯ ಒಣ ಬೇಸಾಯದ ಬಗ್ಗೆ ಬರೆದರು ಉಪಮೆ ಕೊಟ್ಕೊಂತ. 9 ರಿಂದ 18 ಅಧ್ಯಾಯ ನಿಮ್ಮದು ವೈಭವ ಐತ್ ನೋಡು, ತೋಟಗಾರಿಕೆ ಬಗ್ಗೆ ಬರೆದರು. 19 ರಿಂದ 23 ಅಧ್ಯಾಯವರೆಗೆ ಲೌಕಿಕದೊಳಗೆ ಇದ್ದಕ್ಕೊಂದು ಪಾರಿಮಾರ್ಥ ಕಾಣುವಂಥದ್ದು ಅಪ್ಪೋರ್ ಘನಮಠ ಶಿವಿಗಳು ಬರೆದರು. ಅಂತ ಮಹಾತ್ಮರು ಬರೆದಂಥದ್ದು ಮನವಾರ್ಯ ಓದಿ ಅದರ ಸಾರವನ್ನು ತಿಳ್ಕೊಂಡು 1913 1 ಎಕರೆಕ್ಕೆ 1 ಕ್ವಿಂಟಲ್ ಆಗ್ಲಾರ್ದಂಥ ಹೊಲ, ಅಷ್ಟು ರೊಕ್ಕ ಕೊಟ್ಟರೆ ಅವತ್ತಿಗೆ ಉತ್ತಮ ಜಮೀನು ಸಿಗ್ತಿತ್ತು ಅಂತ ಹೊಲ ನಮ್ಮ ಮುತ್ತವ್ರು 1915 ಪುಣೆ ವಿಶ್ವವಿದ್ಯಾಲಯಕ್ಕೆ ಹೋದಾಗ, ನೋಡ್ರಿ ಸಾಹೇಬ್ರ, ನಾ ಘನಮಠದಪ್ಪನ ಕೃಷಿ ಜ್ಞಾನ ಪ್ರದೀಪಿಕೆ ಕೈವಾರ ಬರ್ಕೊಂಬಂದು ಮನವಾರ ಓದೀನಿ. ಎಲ್ಲರಿಗೆ ಚಲೋ ಭೂಮಿ ಇರಗಲ್ಲ, ಅದಕ್ಕೆ ನನಗೆ ಚಲೋ ಭೂಮಿಗೆ ನಾ ಚಲೋ ಇಲ್ಲ ಅನ್ನಗಲ್ಲ. ಆ ಭೂಮಿ ನಾ ಕಷ್ಟಪಟ್ರೆ ಆ ತಾಯಿ ಕೊಡ್ತಾಳಂತ ಘನಮಠದಪ್ಪನ ತತ್ತುದಂಗೆ ಭೂಮಿ ನಾ ಸುಧಾರಣೆ ಮಾಡ್ಕೊತ ಬಂದೀನಿ. ಇನ್ನೂ ನಾನು ಜೀವಂತ ಇರುವವರೆಗೂ ವರ್ಷ 1 ಬಿಗೆ ಹೊಲ ನಾನು ಸಂಪಾದನೆ ಮಾಡ್ತೇನೆ ರೀ ಸಾಹೇಬರ. ನಾ ಮನಗೋಳಿ ಪಟ್ಟದೇವ್ರ ಹತ್ರ ದೀಕ್ಷಾ ತೊಂದೇನಿ, ನಾ ಪ್ರಮಾಣದಿಂದ ಹೇಳ್ತೇನೆ ಅಂತ ಬಂದಿದ್ರಂತ ನಮ್ಮ ಮುತ್ತೆಯವರು. ಮುಂದೆ ನಮ್ಮ ತಂದೆಯವರಿಗೆ, ಶಂಕರಣ್ಣ ನಾನು ಅಲ್ಲಿ ಮಾತು ಕೊಟ್ಟು ಬಂದೇನಪ್ಪ, ಆ ಹೊಲ ಕಾರ್ಲ್ ಹೊಲ ಅಂತ ಮಾರಿದೆ ಅಂದ್ರೆ ನಾ ಇವತ್ತ ಸಾಯ್ತು ನೋಡಂತ ಹೇಳಿದ್ರಂತ. ಮುಂದೆ ನಮ್ಮ ಮುತ್ತೆಯವರು ಹೇಳ್ದಂಗೆ ನಮ್ಮ ತಂದೆಯವರು ಪಾಲಿಸ್ಕೊಂಬಂದರು. ಮುಂದೆ ನಮ್ಮ ತಂದೆಯವರು ಹೇಳ್ದಂಗೆ ನಾವು 70ರಲ್ಲಿದ್ದ ಒಟ್ಟು ಕಡ್ಕೊತ ಬಂದಾಗ ನಮ್ಮ ತಂದೆಯವರು 84 ನಮ್ಮ ತಂದೆಯವರು ಇರೋದ್ರಾಗನ ಅದು ಏನು ಎಕರೆಕ್ಕೆ 1 ಕ್ವಿಂಟಲ್ ಬೆಳಿಲಾರ್ದಂಥ ಹೊಲನ ನಮ್ಮ ಮುತ್ಯ ನಮ್ಮ ಅಪ್ಪ ನಾವು ಮಾಡಿದಂಥ ಹೊಲದೊಳಗನ 84 200 ಚೀಲ ಜೋಳ ಬೆಳೆದು ನಾ ತೋರಿಸ್ದೆ. ಅದು ಇವತ್ತು ವಿಶ್ವವಿದ್ಯಾಲಯಕ್ಕೆ ಒಂದು ವೈಜ್ಞಾನಿಕ ಆಗಿತ್ತು. ಎಸ್.ಎ. ಪಾಟೀಲ್ ಸಾಹೇಬರಿದ್ರೆ ಯಾರ್ಯಾರಿಗೆ ಗೌರವ ಡಾಕ್ಟರೇಟ್ ಕೊಡ್ತಾರಂತ ಹೇಳಿ ಕಾಸೆ ನಮ್ಮ ವೈಜ್ಞಾನಿಕನ ಕಾಡ್ಸ ಇವತ್ತು ನಮ್ಮ ಮನೆತನಕ್ಕೆ ಗೌರವ ಡಾಕ್ಟರೇಟ್ ಕೊಟ್ಟವ್ರು ಯಾರು ಅಂತಂದ್ರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಅಲ್ಲೇ ಕುಲಾಧಿಪತಿಗಳಿಗೂ ಮತ್ತು ಕುಲಪತಿಗಳಿಗೂ ಆಡಳಿತ ಮಂಡಳಿಯ ಸದಸ್ಯರಿಗೂ ವಿಜ್ಞಾನಿಗಳಿಗೂ ಮೊದಲಿಗೆ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಆ ಗೌರವ ಡಾಕ್ಟರದ ಶ್ರೇಯಸ್ಸು ಮೊದಲಿಗೆ ವೈರಾಗ್ಯ ಚಕ್ರವರ್ತಿ ನಾಗಭೂಷಣ ಘನಮಠ ಶಿವಿಗಳಿಗೆ ಸಲ್ಲಬೇಕು. ಅದನ್ನು ಭೂಮಿ ಸುಧಾರಣೆ ಮಾಡಿದಂಥ ನಮ್ಮ ಮುತ್ತವರಾದಂಥ ಸಂಗನಬಸಪ್ಪನವರು ನಾಗರಾಳ, ಅದನ್ನು ಮುಂದುವರಿಸ್ಕೊಂಬಂದಂಥ ನಮ್ಮ ತಂದೆಯವರಾದಂಥ ಶಂಕರಣ್ಣ ನಾಗರಾಳ್ ಅವರು ಇಡೀ ರೈತ ಸಮೂಹಕ್ಕನ ಅದು ಗೌರವ ಡಾಕ್ಟರೇಟ್ ಅಂತ ಈ ಸಂದರ್ಭದೊಳಗೆ ನಾ ಹೇಳಿ ಬಯಸ್ತಾ ಇದ್ದೇನೆ. ಯಾಕಂದರೆ ಈ ಗೌರವ ಡಾಕ್ಟ್ರಿ ಅಂದರೆ ನಾನು ಒಂದು ಸ್ವಲ್ಪ ಯುವಕರಿಗೆ ಹೇಳ್ತೇನೆ. ನಾನು
MD ಕಾಚಾಪುರವ್ರ ಹೊಲ ನಾ ಒಡ್ಡು ಮಾಡ್ಸಕತ್ತಿದ್ದೆ. ಏ ಮಲ್ಲಣ್ಣ ಬರಬೇಕು ಅಂತ ಹೇಳಿದರು. ಯಾರು ಹೇಳ್ಯಾರ್ರಿ ಅಂದ, ಕುಲಪತಿಗಳ ಹೇಳ್ಯಾರ್ರಿ ನೀವು ಬರಬೇಕ್ರಿ ಅಂದರು. ನಾ ಒಡ್ಡು ಬಿಟ್ಟು ಏನು ಬರಲ್ರಿ, JCB ಐತಿ, ನಮ್ಮ 3-4 ಟ್ಯಾಕ್ಟ್ರಿ ಅದಾವ, ನನಗೆ ಆಗೋದಿಲ್ಲ ಅಂತಂತಂದೆ. ನಿಮಗೆ ಗೌರವ ಡಾಕ್ಟ್ರೇಟ್, ಯಾ ಗೌರವ ಡಾಕ್ಟ್ರೇಟ್ ರೀ ಅಂದಿದ್ದು ನಾನು. ಗೌರವ ಡಾಕ್ಟ್ರೇಟ್ ಅನ್ನೋದು ಸಹಿತ ನನಗೆ ಅಷ್ಟು ಗುರ್ತಿದ್ದಿಲ್ಲ. ಹೊಳ್ಳಿ ಸಾಹೇಬರ ಫೋನ್ ಹಚ್ಚಿ ಮಲ್ಲಣ್ಣ ನೀ ಬರಬೇಕಂತ ಹೇಳಿದರು. ಆಗಲ್ರಿ ಅಂಥೇಳಿ MD ಕಾಚಾಪುರ ಅವರಿಗೆ ನಾವೊಂದು 2 ದಿವಸ ಹೋಗಿ ಬರ್ತೀನಿ ಅಂತ ಅವ್ರಿಗೆ ಒಡ್ಡು ಹೇಳೋಗ ಹೇಳಿ ಮತ್ತೊಬ್ಬನ ಒಡ್ಡು ಹಾಕ್ಸೋಗ ಅಲ್ಲಿ ಹಚ್ಚಿ ನಾನು ಹೋಗಿ ಗೌರವ ಡಾಕ್ಟ್ರೇಟ್ ತೊಗೊಂಬಂದೆ. ಹಂಗೆ 13-14ರಾಗ ದೆಹಲಿಯಲ್ಲಿದ್ದ ಒಂದು ಕಾರ್ಡ್ ಬಂದಿತ್ತು. ಏನು ಬಿಡೋ ಇದು ಅಂತಂದೆ. ನನ್ನ ಮಗ BE ಮುಗಿಸಿದ್ದ, ಬಂದು ಅದನ್ನು ಓದ್ದೆ. ಏನಪ್ಪ ಹಾಗ ಇಟ್ಕೊಂಡು ಕುಂತೀಯಲ್ಲ ಅಂದ. ಎಲ್ಲಿದ್ದು ಹೋಗೋ ಮರ ಯಾವುದೋ ಒಂದು ಹೋಗಿ ತೊಗೊಂಬಂದಿವಿ ಅಂತೇಳಿ ಅದಕ್ಕೆ ಭಾರತೀಯ ICR ಅಂಥೇಳಿ ದೆಹಲಿ ಒಳಗೆ ಜಗಜೀವರಾಮ್ ಅವಾರ್ಡನ್ನು ಕರೆದು ಕೊಟ್ಟರು. ಇವು ಯಾಕೆ ನಾನು ಸುಮ್ಮನೆ ಅಂತಂದ್ರೆ ಇವು ಬಯಸಿ ಬಂದಂಥ ಅಲ್ಲ, ಬೇಡದೆ ಬಂದಂಥ ಭಾಗ್ಯಗಳು ಇವು. ನಮಗೆ ಗುರ್ತೂ ಇದ್ದಿಲ್ಲ. ಅದಕ್ಕೆ ನಾವು ಒಂದು ಯಾವುದೇ ಕಾಯಕವನ್ನು ನಿಸ್ವಾರ್ಥದಿಂದ ನಿಷ್ಠೆಯಿಂದ ನಾವು ಮಾಡಿದ್ರೆ ಅದನ್ನು ಇನ್ನೊಬ್ಬರು ಗುರುತಿಸ್ಬೇಕು. ಅಂಥದ್ದು ನಮ್ಮ ಒಕ್ಕಲ್ತನದ ಉದ್ಯೋಗ. ಅದಕ್ಕೆ ನಾ ಯುವಕರಲ್ಲಿ ಹೇಳೋದು ಇಷ್ಟೇ, ನೀವು ಏನು ಪುಣ್ಯ ಮಾಡಿರಂದ್ರೆ 100 ಕೂರಿಗೆ ಮಸಾರಿಕಿನ 50 ಕೂರಿಗೆ ಎರಿ ಇರ್ಬೇಕಂತ. ಎರಿ ನನ್ನ ದೊರಿ. 50 ಕೂರಿಗೆ ಎರಿಕಿನ 10 ಕೂರಿಗೆ ಕೆರಿ ಇರ್ಬೇಕಂತ. 10 ಕೂರಿಗೆ ಕೆರಿಕಿನ ನೀರಿದ್ದು ತೋಟ ಮಾಡಿ ಪಾಟ್ ಬಿಟ್ಟ ಅಂದ್ರೆ 12 ತಿಂಗಳು ಹಸಿರು, ಅವಾಗ ಬಡತನ ಇಲ್ಲ. ಬಾಳಿ ಹಚ್ಚಿದವ ಭಾಗ್ಯವಂತ, ಕಬ್ಬು ಹಚ್ಚಿದವ ಧನಿಕವಂತ, ತೆಂಗು ಹಚ್ಚಿದವ ಗಂಡು ಹಡಿದವ ದರಿದ್ರ ಅಲ್ಲ. ಅಂಥ ನೀವು ಪುಣ್ಯಾತ್ಮರು. ಅದರಾಗಿದು ಮರೆಗುದ್ದಿ ಅಂದ್ರೆ ಧಾರ್ಮಿಕ ರಂಗದಲ್ಲಿದ್ದ ಕಚ್ಕೊಂಡು, ಸಾಹಿತ್ಯ ರಂಗದಲ್ಲಿದ್ದ ಕಚ್ಕೊಂಡು, ಸಾಂಸ್ಕೃತಿಕ ರಂಗದಲ್ಲಿದ್ದ ಕಚ್ಕೊಂಡು, ನಮ್ಮ ಕೃಷಿ ರಂಗದಲ್ಲಿದ್ದ ಕಚ್ಕೊಂಡು, ಈ ಮರೆಗುದ್ದಿ ಅನ್ನುವಂಥ ಏನು ಈ ಪುರ ಅದಲ್ಲ, ನಾವು ಬಸವ ಕಲ್ಯಾಣ ಅಂತೀವಿ. ಇದೇ ಒಂದು ಶರಣರ ಬೀಡು ಆಗೈತಿ. ಈ ಊರು ಶರಣರ ಬೀಡು ಆಗೈತಿ. ಎಲ್ಲ ಮಹಾತ್ಮರದಾರ. ನಾನೊಮ್ಮೆ ಬಾಗಲಕೋಟೆಗೆ ಹೋದಾಗ ಒಬ್ಬರು ಅಧ್ಯಕ್ಷರಾಗಿದ್ದರು, ಶರಣ ಸಾಹಿತ್ಯ ಪರಿಷತ್ತದ ನಿರ್ಪಾದೇಶ್ವರ ಅಜ್ಜವರು. ಅವತ್ತು ನನಗೊಂದು ಗೋಷ್ಠಿ ಕೊಟ್ಟಿದ್ದರು. ಅವತ್ತು ಅಪ್ಪವ್ರು ನೋಡಿದ್ದೆ. ಆ ಅಪ್ಪವ್ರ ಬಗ್ಗೆ ನಮ್ಮ ನಗನೂರು ಅಪ್ಪವ್ರು ಬರೀತಾರ, ಬೆಳಗಾವದವರು. ಹಿಂದಿನ ಶರಣರು ಹೆಂಗಿದ್ರು, ಸ್ವಾಮಿಗಳು ಹೆಂಗಿದ್ರು ಅಂದ್ರೆ ಹಂಗೆ ಇವತ್ತು ನೀವು ನೋಡಾಗಿದ್ರೆ ಮರೆಗುದ್ದಿ ನಿರ್ಪಾದೇಶ್ವರ ಸ್ವಾಮಿಗಳು ನೋಡಬೇಕು ಅಂತ ಬಿಡಿದ್ರು. ಅವ್ರ ಮೀಸಿ, ಅವ್ರ ಪಟಗ, ಅವ್ರ ಕಾಲಾಗಿದ್ದಿದ್ದು. ಆದ್ರೆ ಭಾರಿ ವಿದ್ವಾಂಸರು, ಸಾಹಿತಿಗಳು. ಈ ಅಪ್ಪವ್ರು ಏನದಾರಲ್ಲ, ನಮ್ಮ ಮನೆಯೊಳಗೆ ಪೂಜೆ ನಡೀತು ಅಂದ್ರೆ ಕೇರ್ಪೇಟಿ ಅಪ್ಪವರು, ಮರೆಗುದ್ದಿ ಅಪ್ಪವರು, ತೋಂಡದಾರ ಅಪ್ಪವರು, ನಮ್ಮ ಇಲ್ಕಲ್ ಅಪ್ಪವರು ಕಾಯಮು 30-35 ವರ್ಷ ನಮ್ಮ ಇಲ್ಕಲ್ ಮಠದಾಗನೇ ಈ ಅಪ್ಪವ್ರು ಇದ್ರು. ಮತ್ತು ಈ ಅಪ್ಪವರು ಜಪ ತಪ್ಪ ಅಂತಂದ್ರೆ ನಮ್ಮ ಬಸವ ತತ್ವದೊಳಗೆ ಏನು ಹೇಳ್ತಂದ್ರೆ ಕಾಯಕ. ಆ ಕಾಯಕ ಈ ಅಪ್ಪವ್ರು ಏನು ಮಾಡಿದ್ರು ಅಂತಂದ್ರೆ ಒಂದು ಕಲ್ಲು ಮಣ್ಣು ಎಲ್ಲ ಸೋಸಿ ಮಠ ಕಟ್ಟಿಸಿ ಆ ಮಠಪತಿಗಳಾಗಿ ಇವತ್ತು ಬಸವ ಕಲ್ಯಾಣದೊಳಗೆ ಬಸವಣ್ಣನವರು ಎಲ್ಲರಿಗೆ ಸ್ತ್ರೀ ಪುರುಷರಿಗೆ ಸ್ವತಂತ್ರ ಕೊಟ್ಟಿದ್ದಂದಿತ್ತು. ಆದ್ರೆ ಈ ಅಪ್ಪವರು ಈ ನೀಲಮ್ಮ ತಾಯಿಯವ್ರನ್ನ ಉತ್ತರಾಧಿಕಾರಿಗಳನ್ನು ಮಾಡಿದ್ರಲ್ಲ, ಇದು ಅನುಭವ ಮಂಟಪ ಇಲ್ಲೇ ಐತಂತ ನಾ ಹೇಳಿ ಬಯಸ್ತಾ ಇದ್ದೇನೆ. ಅದಕ್ಕೆ ನಮ್ಮ ರೈತ ಬಾಂಧವರು ಮೊಟ್ಟ ಮೊದಲಿಗೆ ಹೊಲದೊಳಗೆ ಕರಿಕಿತ್ತು ಅಂದ್ರೆ ತೆಗಿಸ್ರಿ ದಯವಿಟ್ಟು. ಕರಿಕೆ ನಮಗದು ಜೋಡ ಆಗಬಾರ್ದು. ಬಿಟ್ಕೊಂತ ಹೋದ್ರೆ ಹಂಗೆ ಬೆಳ್ಕೊಂತ ಹೋಗ್ಬೋದು, ಅದರಾಗ ಏನೂ ಆಗೋಲ್ಲ. ಅದಕ್ಕೆ ಕರಿಕೆ ಹೊಲ, ಸರ್ಕಾರದ ಸಾಲ, ಪರಿಕೀಯರ ಜಾಲ, ಇವು 3 ನಮ್ಮ ದೇಶಕ್ಕೆ ಮೂಲಕವ. ಅದಕ್ಕೆ ಕರ್ಕಿ ಕಣಿಗೆ ಅಂತ ತೆಗೆದು ಹೊಲ ಹಸನ ಮಾಡಿ, ಕರ್ಕಿ ಕಣಿಗೆ ಅಂತ ತೆಗೆದು ಹೊಲ ಹಸನ ಮಾಡಿದ್ರೆಲ್ಲೋ 27 ಮಳೆಗಳು ಇರ್ತಾವೆ ನಮಗೆ. 27 ಮಳೆ ಅಶ್ವಿನಿಲಿದ್ದ ರೇವತಿವರೆಗೆ ನಮಗೆ ಮಳೆ. ನಮಗೆ ಮುಂಗಾರಿ ಹಿಂಗಾರಿಗೆ 12 ಮಳೆ ಆದ್ರೆ ಸಾಕು. 12 ಮಳೆ ಆಗಲಿಲ್ಲ ಅಂದ್ರೆ ಅಖಂಡ ಬರ ಅಂತ ಹೇಳ್ತಾರೆ. ಗನ್ ಮಾಡೋದಪ್ಪ. ಆದರೆ ನಮ್ಮ ಹೊಳೆಯಾಗ ನೀರದವ, ನಮ್ಮ ಬಾಯಾಗ ನೀರದವ. ನಾವು ಅಲ್ಲೇ ಡ್ಯಾಮ್ ಕಟ್ಟಿವಂತ ನೀವು ಯಾರಾದರೂ ಅದು ಮಾಡ್ಕೊಂತೀವಿ ಹೋಗ್ತೀರಂತಂದ್ರೆ ನೋಡ್ತಮ್ಮ, ಉದಕ ಅನ್ನೋದು ಪಂಚಭೂತ ತತ್ವಗಳಿಗೆ ಮೂಲ ಆಧಾರ ಆಗಿರ್ತತ್ತ. ಒಂದು ಮಳೆಗಾಲ,
ಒಂದು ಚಳಿಗಾಲ, ಒಂದು ಬೇಸಿಗೆ ಕಾಲ, ಇವು ಮೂರೂ ನಮಗೆ ಬೇಕಾಗ್ತತೆ. ಮಳೆ ಆದಾಗ ಮಳೆ ನೀರನ್ನು ಹಿಡಿಯುವಂಥ ಹಂಚಿಕೆ ನಾವು ಮಾಡಬೇಕು. ಭೂಮಿ ಇದ್ದವರು ಬದುಸುತ್ತ ಒಡ್ಡು ಹಾಕ್ಕೋಬೇಕು. ಆ ನೀರು ನಾ ಹೇಳ್ದಂಗೆ ಕೇಳ್ಕೋಬೇಕು. ಯಾಕಂದ್ರೆ ನಿಮ್ಮಲ್ಲಿ ಭೂಮಿ ಸಂಪಾದನೆ ಅದಾವ, ನಾನು ನೋಡ್ಕೊತ ಬಂದೆ. ನಾವು ಹುನ್ಗುಂದವ್ರಿಗೆ ಏನಾಗ್ಯದ ಅಂದ್ರೆ ಒಂಟಿ ಡೂಬ್ರಿ ಹಂಗೆ ಹೊಲ ಅದಾವ, ಬಿದ್ದಂಥ ನೀರು ಓಡಿ ಹೋಗಿಬಿಡ್ತತ್ತ. ರಪ ರಪ ಬಿತ್ತು ಅಂದ್ರೆ ಹಾಕಳೆ ಆಗ್ತತೆ, ಇಳಕಲೆ ಆಗ್ತತೆ, ತೆಲಿಮಟ್ಟ ಕೊರಕಲ್ಲಿ ಬಿದ್ದು ಹೋಗಿಬಿಡ್ತತೆ. ಅದಕ್ಕೆ ನಾವು ಗನಮಡದಪ್ಪನ ತತ್ತುದಂಗೆ ಆನೆತ್ರ ಬರುವಂಥ ನೀರನ್ನು ಗೇನೆತ್ರ ನಿಲ್ಲಂಗೆ ಮಾಡೀವಿ. ಆ ನೀರನ್ನು ನಾವು ಹೇಳಂಗೆ ಮಾಡೀವಿ. 1-2 ಮಳೆ ಆಯ್ತು ಅಂದ್ರೆ ನಮಗೆ ಅನ್ನ ಆಗ್ತದೆ. ಇದು ನಮ್ಮ ಒಕ್ಕಲ್ತನದ ಪದ್ಧತಿ. ಅದಕ್ಕೆ ಇವತ್ತು ಮೊದಲಿಗೆ ನಾವು ಮನುಷ್ಯನ ಮೈಯೊಳಗಿನ ಒಂದು ಹನಿ ರಕ್ತ ಹೋತು ಅಂತಂದ್ರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಜ್ಜಕ, ಹಣ್ಣು ಹಂಪಲ ತಿನ್ನೋದ್ರಿಂದ ಉತ್ಪತ್ತಿ ಆಗ್ತದೆ. ಭೂಮಿ ಒಳಗಿನ ಒಂದು ಕಣ ಮಣ್ಣು ಹೋತು ಅಂದ್ರೆ 1 ಇಂಚು ಮಣ್ಣು ತಯಾರಾಗಬೇಕಾತಂದ್ರೆ 1,000 ವರ್ಷ ಬೇಕಾಗ್ತದೆ. 1,000 ವರ್ಷ. ಅದಕ್ಕೆ ಗನಮಡದಪ್ಪ ಹೇಳಿದ್ರ, ಮಣ್ಣು ಕಾಮಧೇನು, ಮಣ್ಣು ಕಲ್ಪವೃಕ್ಷ, ಮಣ್ಣು ಚಿಂತಾಮಣಿ, ಮಣ್ಣು ಪುರುಷದ ಕಣಿಯಪ್ಪ. ಮಣ್ಣಿನೊಳಗೆ ಅನ್ನದ. ನೀವೇನು ಭಾಗ್ಯಶಾಲಿಗಳದಿರಿ, ಭೂತಾಯಿ ತಾಳೆ ಕುಂತ್ಕೊಂಡು ಮಣ್ಣನ್ನು ನೀವು ಹಿಡಿದು ಭಾಗ್ಯಶಾಲಿಗಳು ಹಿಡಿದು ಹಿಂಗೆ ನೋಡಿದ್ರಿ ಅಂದ್ರೆ ಮಣ್ಣಿನೊಳಗೆ ಅನ್ನದ, ಮಣ್ಣಿನೊಳಗೆ ಚಿನ್ನದ. ಇದು ನಮ್ಮ ಒಕ್ಕಲ್ತನ. ನಮ್ಮ ಒಕ್ಕಲ್ತನ ಅಂದ್ರೆ ಪವಿತ್ರವಾದಂಥ ಉದ್ಯೋಗ, ಪ್ರಯೋಜನ ಆಗುವಂಥ ಉದ್ಯೋಗ, ಪರಿಣಾಮ ಬೀಳುವಂಥ ಉದ್ಯೋಗ, ಪ್ರಗತಿ ಹೊಂದಿಸುವಂಥ ಉದ್ಯೋಗ. ಜಗತ್ತಿನೊಳಗೆ ಯಾವುದಾದ್ರೂ ಇದ್ರೆ ಅದು ಒಕ್ಕಲ್ತನ. ಉಳಿದು 1000 ಇದ್ದದ್ದು ಉದ್ಯೋಗ ಇದ್ದರೂ ಸಹಿತ ಅವ್ರು ರೊಕ್ಕ ಮಾಡೋ ಉದ್ಯೋಗ. ಹಸು ನೆಗ್ಸುವಂಥ ಉದ್ಯೋಗ ಯಾವುದು ಅಂದ್ರೆ ನಮ್ಮ ಒಕ್ಕಲ್ತನ. ನೋಡ್ರಿ, ಇವತ್ತು ನೀವೆಲ್ಲ ಕಲ್ತೋರದಿರಿ, ಕಂಪ್ಯೂಟರ್ ಅಂತೀರಿ, ಒಕ್ಕಲ್ತನದಾಗ ಏನು ಅಂತೀರಿ. ನಾವು ನಿಮ್ಗೆ ಎಲ್ಲ ರೀತಿಯಿಂದ ಸವಲತ್ತು ಕೊಟ್ಬಿಡ್ತೀವಪ್ಪ ಪುಣ್ಯಾತ್ಮರ. ನಿಮ್ಮ ಕಂಪ್ಯೂಟರ್ಗಳನ್ನು ಕೂಡಿಸ್ಬೇಡ್ರಿ. ಜೋಳ, ಗೋಧಿ, ಕಡ್ಲಿ, ಹೆಸರು, ಉದ್ದು, ಅಲಸಂದಿ ಅಂತ ಒಂದು ಒಬ್ಬರ ಕೆಲವರಪ್ಪ ನೋಡೋಣ. ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, ಗೋಡಂಬಿ ಯಾರು ಮಾಡ್ತಾರಪ್ಪ ಇದನ್ನ ರೈತ ತನ್ನ ಬಣ್ಣ ಭೂಮಿ ಕೊಡ್ತಾನ, ಭೂಮಿ ಬಣ್ಣ ತಾತು ಅಂತಾನ, ತನ್ನ ಬೆವರು ಭೂಮಿಗೆ ಹಾಕ್ತಾನ. 1 ಕಾಳು ಬಿತ್ತಿ ಉಡಿ ತುಂಬ ತೊಗೊಂತಾನ, ಉಡಿ ತುಂಬ ತೊಗೊಂಡು ಮನೆ ತುಂಬ ತೊಗೊಂಡು ಜಗತ್ತಿಗೆ ಅನ್ನ ಹಾಕವು ಯಾರಾದರೂ ಇದ್ರೆ ಅದು ಒಕ್ಕಲಿಗೆ. ನಿಮ್ಮ ಕಡೆಯಿಂದ ಏನೂ ಆಗೋದಲ್ಲ. ಎಷ್ಟು ಐಷಾರಾಮಿ ಅಂತ ಹೋಗ್ತೀರಿ, ಎಷ್ಟು ನೀವು ಅದನ್ನು ಉಪಯೋಗ ಮಾಡ್ಕೊತ ಹೋಗ್ತೀರಿ, ಮುಂದೆ ಅದಕ್ಕೆ ವಿಪತ್ತೈತಿ. ನಮ್ದು ಹೆಂಗಿತ್ತು ಅಂದ್ರೆ ನಸಿನಗನ ಹೇಳ್ತಿದ್ವಿ, ಕುಡಾಮಿಣಿ ಹಾಕ್ತಿದ್ವಿ, ಬಗಲಿಗೆ ತತ್ರಾಣಿ ಹಾಕ್ತಿದ್ವಿ, ತಲೆ ಮ್ಯಾಗ ಬುತ್ತಿ ಇಡ್ತಿದ್ವಿ. 4-5 ಮೇಲೆ ಹೊಲಕ್ಕೆ ಹೋಗಿ ಗೆಳೆ ಹೊಡೆದು ಬಂದು ಹೊಟ್ಟು ಮೇವು ತಂದು ಮೇವಿರ್ಲಿಕ್ಕೆ ಮೇವು ಕೊರೆದು ಮತ್ತೆ ಮಧ್ಯಾಹ್ನದೊಳಗೆ ಹಗ್ಗ ಹೊಡೆದು ಮತ್ತೆ ಸಂಜೆ ಮುಂದೆ ಸಂಗ್ರಾಣಿಕೆಲ್ಲ ಎತ್ತಕ್ಕೆ ಹೋಗಿದ್ವಿ. ಮತ್ತೆ ಸಂಜೆನಾಗ ಎತ್ತು ಮೈ ತಿಕ್ಕಿ ಹತ್ತಿ ಕಾಳು ಹಾಕಿ ಆರಾಮಿದ್ವಿ. ನಮಗೆ BP ಇದ್ದಿಲ್ಲ, ಶುಗರ್ ಇದ್ದಿಲ್ಲ, ಏನಿದ್ದಿಲ್ಲ. ನಮ್ಮ ಮನ್ಯಾಗ ನಮ್ಮ ಅವುಗಳು ಅದಾರಲ್ಲ 84-90 ವರ್ಷ ಇದ್ರೆ ಮುಂಜಾನೆ ನಸಿನಾಗ ಹೇಳ್ಬೇಕು, ಒಲೆ ಪೂಜೆ ಮಾಡಬೇಕು, ಹಿಂಡ್ಕೋಬೇಕು, ಮಜ್ಜಿಗೆ ಮಾಡಬೇಕು, ರೊಟ್ಟಿ ಮಾಡಬೇಕು, ಕೈಯಾಗ ರೊಟ್ಟಿ ಹಿಡ್ಕೊಂಡು ಅಕ್ಕಡಿ ಹಾಕಾಕ ಹೊಲಕ್ಕೆ ಬರಬೇಕು, ಅಲ್ಲಿಂದ ಮತ್ತೆ ಮನೆಗೆ ಬರಬೇಕು. ಮತ್ತೆ ಕಾಯಕದೊಳಗೆ ಇದ್ರು, ಕುಟ್ಟೋದಿತ್ತು, ಬೀಸೋದಿತ್ತು. ಅವ್ರು 80-90 ಅಂದ್ರೆ ಒಂದು BP ಇಲ್ಲ, ಶುಗರ್ ಇಲ್ಲ. ನಿಮ್ಮದೈತ್ ನೋಡಿ ಕಲ್ತೋರ್ದು. BI ನಾನು ಬಂದ ಕೂಡಲೇನ ಚಸ್ಮಾ ಬರ್ತಾವ. ಅವ್ರು ಕುಂತು ಗಂಡ ಬರ್ತಾನೆ ಕುಂತು TV ಮುಂದೆ ಕುಂತು ದಪ್ಪಾಗಿ ನನಗೆ ಶುಗರ್ ಐತೆ ಮೊದಲು ತೋರಿಸ್ಕೊಂಬರ್ರಿ ಅಂತ ಅವ್ರಂತ. ಯಾಕೆ ಬೇಕ್ರಪ್ಪ? ಒಕ್ಕಲ್ತನ ಮಾಡ್ರಿ, ಆರೋಗ್ಯ ಭಾಗ್ಯ ಐತಿ, ದವಸ ಧಾನ್ಯದ ಭಾಗ್ಯ ಐತಿ. ಮತ್ತು ಒಕ್ಕಲ್ತನದಾಗ ಏನೈತೆ ಅಂದ್ರೆ ಇದಕ್ಕೇನೆ ಏನು ಬೇಕು ನಿಮಗೆ? ಅದಕ್ಕೆ ನಾ ಯುವಕರಲ್ಲಿ ಹೇಳೋದು, ಒಬ್ಬ ನೀ ಕಲ್ತ ಕಾಸೆ ನಿಂದು ಒಂದು 4 ಎಕರೆ ನೀರಾವರಿ ಇತ್ತು ಅಂದ್ರೆ ಇವತ್ತಿನ ತಂತ್ರಜ್ಞಾನ ಬಳಸಿ ಸಡ್ನೆಟ್ ಬಳಸಿ ಕಾಸೆ ನೀ ಯಾವುದೋ ಒಂದು ಕಾಯಿಪಲ್ಯಲಿದ್ದಾಗ ಕಚ್ಕೊಂಡು, ಒಂದು ಹಣ್ಣು ಹಂಪಲಿದ್ದಾಗ ಕಚ್ಕೊಂಡು ಇವತ್ತಿನ ಹೊರದೇಶದ ಮಾರ್ಕೆಟ್ನಾಗ ನೀ ಮಾರಕ್ಕೆ ಹೋದಿ ಅಂತಂದ್ರೆ ಇವತ್ತು ಬರೀ ದಾಳಿಂಬರದೊಳಗನ ಇವತ್ತು 2-3 ಎಕರೆ ಹಾಕೋದು 30 ಲಕ್ಷ ರೂಪಾಯಿ ಗಳಿಸ್ಯಾರ ಇವರು. ನಾವು ನೋಡಿ ಬಂದೀವಿ. ಅವ ನಮ್ಮ ಬೋಟ್ಗೆ ದೇವೇಂದ್ರಪ್ಪ ಅಣ್ಣಂಕರ ಒಮ್ಮೊಮ್ಮೆ ಪ್ರಸಂಗ ಬಂದಾಗ ಕೋಟಿಗಟ್ಟಲೆ ಗಳಿಸ್ಬಿಟ್ಟವ.
ಇವತ್ತು ಯಾರು ನೀವು ಮಾಡ್ತೀರಿ? ಇವತ್ತು ಎಂಥ ಕಮ್ಮಿ ಅಂದ್ರೆ ಈ 5-6 ಲಕ್ಷ ರೂಪಾಯಿ ಬರ್ತತ. ಏನಾಗ್ಬಿಟ್ಟತ್ತ ನಮ್ಮ ರೈತರಲ್ಲಿ, ನೀರೈತಿ, ಇನ್ನು ಆಳು ಸಿಗವಲು, ಯಂತ್ರೋಪಕರಣಗಳದಾವಂತ ಹೇಳಿ ಕಬ್ಬು ಹಚ್ಚೋದು, ಕಟಾವು ಮಾಡೋದು, ಮತ್ತೆ ಅದಕ್ಕೆ ನಡಕ ಬೋದ್ ಬಿಡೋದು, ಗೊಬ್ಬರ ಹಾಕೋದು, ಮತ್ತೆ ಅದನ್ನೇ ಕಡ್ಕೊಂತ ಕುಂತಿರಲ್ಲ. ಆ ಭೂಮಿ ಕಸು ಏನಾಗ್ತತ್ ಅನ್ನೋದು ಯಾಕೆ ತಿಳ್ಕೊಳವಲ್ರಿ ನೀವು? ಭೂಮಿ ನಾವು ಏನಾರಾದ್ರೂ ಸುಧಾರಣೆ ಮಾಡ್ತಿರ್ದವು. ಭೂಮಿ ಕೆಟ್ಟಂದ್ರೆ ಯಾರಿಂದೂ ಸುಧಾರಣೆ ಮಾಡೋಕ್ಕಾಗಲ್ಲ. ನಾ ಸೌದಿಗೆ ಅಪ್ಪರ ಊರಿಗೆ ಹೋದಾಗ ಅಲ್ಲೇ ಸತ್ಯ ಅಪ್ಪರು ನಾವು ಕಾರ್ಯಕ್ರಮ ಮಾಡಿದಾಗ ಅಷ್ಟು ನೋಡಿ ಬಂದಿದ್ವಿ. ಏನು ಕಬ್ಬಿನವು ಕೆಲವು ಕಡೆ ಈಗ ಸೌಳ ಜವಳ ಬಂದ್ಬಿಟ್ಟು, ಸೌಳ ಜವಳ ಬಂದಿಂದ ಏನು ಮಾಡ್ತಾರಪ್ಪ ಯಪ್ಪ? 130 ಕೋಟಿ ಜನಸಂಖ್ಯೆ ಇದಕ್ಕೆ 36 ಕೋಟಿ ಎಕರೆ ಭೂಮಿ ಐತಿ ನಮ್ಮದು. ಅದರಾಗ 10 ಭಾಗ ಒಣ ಬೇಸಾಯ ಐತಿ, 6 ಭಾಗ ನೀರಾವರಿ ಐತಿ. ಅದರೊಳಗೆ ಡ್ಯಾಮ್ ಕಟ್ಟಿ ಎಷ್ಟೋ ಹೋದು, ಜನಸಂಖ್ಯೆ ಹೆಚ್ಚಾಗಿ ಊರು ಮುಂದಲು ಮಡಿಕಟ್ಟನು ಓಸು ರಿಯಲ್ ಎಸ್ಟೇಟ್ ಆಗಿ ಮನೆಗಳದು. ಭೂಮಿ ಕುಕ್ಕೊಂತ ಹೋತು, ಜನಸಂಖ್ಯೆ ಹಿಕ್ಕೊಂತ ಹೋತು. ಬದುಕುದು ಹೆಂಗೆ ಅನ್ನೋದು ಒಬ್ಬರು ನೀವು ವಿಚಾರ ಮಾಡೋವಲ್ರಲ್ಲ. ಅದಕ್ಕೆ ನಮ್ಮ ರೈತ ಬಾಂಧವರು ಮೊಟ್ಟ ಮೊದಲಿಗೆ ಕರಿಕೆ ಕಡೆಗೆ ತೆಗಿಸಿದ್ರಲ್ಲ, ಹೊಲ್ದನ ಮಣ್ಣು ಹೋಗಲಾರ್ದಂಗ ಹೊಲಕ್ಕೆ ಒಡ್ಡು ಹಾಕ್ರಿ. ಒಡ್ಡು ಅಂದ್ರೆ ತಡಗಟ್ಟುವುದು, ಹೊಲಕ್ಕೆ ಒಡ್ಡು, ಬಗ್ಸಿ ಒಡ್ಡು, ಉಡಿ ಒಡ್ಡು. ನೋಡ್ರಿ, ಒಡ್ಡು ಅನ್ನುವಂಥ ಶಬ್ದ ತಡಗಟ್ಟುವುದು. ಯಾರಾದರೂ ಒಬ್ಬರು ಬಂದು ಹೊಲ್ದಾಗಿದ್ದ ಕಾಕ ಹೊಲಕ್ಕೆ ಹೋಗಿ ಬಂದು ಮೊಮ್ಮಕ್ಕಳು ಬಂದ ಕೂಡಲೇ ಹಿಡಿ ಹಿಡಿ ಅಂತ ಕಿಸೇದನು ಬಗ್ಸಿ ಒಡ್ಡು. ಯಾರಾದರೂ ಒಬ್ಬರು ಭಿಕ್ಷುಕ ಬಂದಾಗ ಯವ್ವ ನೀಡ್ರಿ ಅಂತಂದಾಗ ತಾಯಿ ಅನ್ನ ಪದಾರ್ಥ ದವಸ ಧಾನ್ಯ ನೀಡು ಹೊತ್ನಾಗ ಉಡಿ ಒಡ್ಡು ಅಂತ ಹೇಳಿ ದೇವರು ಮಳೆ ಕೊಟ್ಟಾಗ ಆ ನೀರು ಮಣ್ಣು ಸಂರಕ್ಷಣೆ ಆಗಕ್ಕೆ ಹೊಲಕ್ಕೆ ಒಡ್ಡಬೇಕು. ಅದಕ್ಕೆ ನಾವು ಹುನಗುಂದವರು ಬಿದ್ದ ನೀರು ಹರಿಯದಂತೆ, ಇದ್ದ ಮಣ್ಣು ಹೋಗದಂತೆ ಬುದ್ಧಿವಂತಿಕೆಯಿಂದ ಕಾಪಾಡಿ, ಹದ ಬೆದ ನೋಡಿ ಗಳೆ ಮಾಡಿ, ತತಿ ನೋಡಿ ಶುದ್ಧ ಬೀಜವನ್ನು ಬಿತ್ತಿ, ಶಿಶುಗಳಂತೆ ಸಸಿಗಳನ್ನು ಸಲುವಿದರೆ ಸಮೃದ್ಧಿ ಬೆಳೆ ಬರೋದು ನಿಶ್ಚಿತ. ಇಲ್ಲ ಅಂದ್ರೆ ನಮ್ಮ ಬಾಳೆ ಏನಾಗ್ತತ? ಮೇಲಿನಿಂದ ಬರುವುದು ಮಳೆ, ಕೆಳಗಿನಿಂದ ಕರಿಯುವುದು ಇಳೆ, ಜುಳು ಜುಳು ತುಂಬಿ ಹರಿಯುವುದು ಹೊಳೆ, ಚೆನ್ನಾಗಿ ಮಾಡು ಗಳೆ, ಬರುವುದು ಸಮೃದ್ಧಿ ಬೆಳೆ, ಏರುವುದು ಮುಖದ ಮೇಲೆ ಕಾಂತಿಯ ಕಳೆ. ವೇಳೆ ಮಹತ್ವ ತಿಳಿಯದೆ ಬಾಳ್ವ್ಯಾರು ಇಲ್ಲದೆ ಹಾಳು ಹೊರಟೆ ಹೊಡೆದರೆ, ಕೂಳಿಗಾಗಿ ಕಟ್ಟು ಜಮಖಂಡಿ ಕಡೆ ಗುಳೆ. ಯಾಕೆ ನಾವು ಒಣ ಬೇಸಾಯದ ಮಂದಿ ಅಲ್ಲ. ಅದಕ್ಕೆ ಅಂಥ ಭೂತಾಯಿ ನಮಗೆ ಎಲ್ಲ ಕೊಡುವಂಥದ್ದು ಸ್ವಲ್ಪ ಆ ಭೂಮಿಗೆ. ನಿಮ್ಮ ಸಂಪತ್ತು ಯಾವುದ್ರಪ್ಪ? ಎಲ್ಲರೂ ನೀವು ರೈತರ ಮಕ್ಕಳಲ್ಲ, ಹಿರಿಯರು ಕುಂತಾರಲ್ಲ, ನಿಮ್ಮ ರೈತರ ಸಂಪತ್ತು ಯಾವುದು ಹೇಳ್ರಿ? ಟ್ಯಾಕ್ಟ್ರಿನೋ, ಮೋಟ್ರ್ ಸೈಕಲ್ಲು, ಯಾವುದಪ್ಪ ನಿಮ್ಮದು? ಮೊಬೈಲು, ಟಿ ವಿನೋ? ಇವು ಎಷ್ಟು ನಿಮ್ಮ ಐಷಾರಾಮಿ ಅದಾವಲ್ಲ, ನೀವು ಕೇಳೋದಲ್ಲ. ಇವತ್ತೇನು ನಮ್ಮ ಪಂಚಭೂತ ತತ್ವಗಳು ನಮಗೆ ಉಪಕಾರ ಮಾಡಕತ್ತೇವಲ್ಲ, ಪೃಥ್ವಿ ಅಪ್ಪ ತೇಜ ವಾಯು ಆಕಾಶ, ಇವು ಕೆಡಕತ್ತೇವ. ಮೊದಲು ನೀವು ತಿಳ್ಕೊರಿ ಯುವಕರು, ನೀವು ಯುವಕರು ಇದನ್ನು ತಿಳ್ಕೊರಿ. ನಮ್ಮ ಸಂಪತ್ತು ಯಾವುದು? ಕೊಠಡಿಯೊಳಗೆ ದನಗಳ ಸಾಲು, ಕಟ್ಟಿ ಮ್ಯಾಗ ನಿಟ್ಟಿನ ಸಾಲು, ಇಟ್ಟರ್ ಒಲಿ ಮ್ಯಾಗ ಹಾಲಿನ ಸಾಲು, ಒಟ್ಟರ್ ಬಣಿ ದಡ್ಡಿ ಒಳಗೆ ಹೊಟ್ಟಿನ ಬಣಿವಿ, ಮೇವಿನ ಬಣಿವಿ, ಕಟ್ಟಿಗೆ, ಕೊಳ್ಳು, ರೋಲು, ಬಂಡಿ, ಗಳೆ ಸಮಾನ. ಹಾಗೆ ಇದು ನಮ್ಮ ಸಂಪತ್ತು. ಒಡ್ಡು ನಮ್ಮ ಬ್ಯಾಂಕು, ಸಮಪಾತ್ಲಿ ನಮ್ಮ ಠೇವಣಿ. ಇದು ನಮ್ಮ ರೈತನ ಸಂಪತ್ತು, ಇದು ನನ್ನ ರೈತನ ಸಂಪತ್ತು. ಎಷ್ಟು ಮಂದಿ ನೀವು ಲಕ್ಷಗಟ್ಟಲೆ ಪಗಾರ ತೊಗೊಂತಿರಲ್ಲ, ಮತ್ತೆ ನೀ ಚೀಲ ಹಿಡ್ಕೊಂಡು ತೊಗೊಂಬರಕ್ಕೆ ಹೋಗ್ಬೇಕು. ನಾ ಬೆಳೆದು ನೋಡ್ರಿ, ನೀವು ತಿಳ್ಕೊರಿ. ನೀ 1 ಲಕ್ಷ ತಗೊಂಡು ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿಮ್ಮ ತಂದೆ ತಾಯಿ, ನಿನ್ನ ಬಂಧು ಬಳಗ ಅಷ್ಟೇ ನೀನು ನೋಡ್ತು. ನಾವು 1 ಎಕರೆಲಿದ್ದಾಗ ಕಚ್ಕೊಂಡು ನಾವು ಅಂಕರ ಈ ಮಂಡ್ಯ ಮೈಸೂರು ನಾವೆಲ್ಲ ಅಲ್ಲಿ ಕಾರ್ಯಕ್ರಮ ಹೋಗಿವಿ. ಅಲ್ಲಿ ಭೂಮಿ ಕೇಳಿಬಿಟ್ರೆ ನನಗೆ ಹೇಳಕ್ಕೂ ಬರೋಗಲ್ಲ. ಗುಂಟೆ ಎಕರೆದ ಮ್ಯಾಗ ಮಂದಿ ನಾವೇನು ಈ ಬಿಜಾಪುರ ಜಿಲ್ಲಾದ ಮಂದಿ ಇದೀವಿ. ನಮ್ಮ 20 ಕೂರ್ಗಿ, 30 ಕೂರ್ಗಿ, 50 ಕೂರ್ಗಿ. ಈಗ ಯಾಕಂತಂದ್ರೆ ಅಣ್ತಮ್ರಿಗೆ ಒಡೆದೊಡ್ದು 25, 50. ಯಾಕಂದ್ರೆ ನಾವು 300 ಕೂರ್ಗಿ ಜಮೀನ್ದಾರ, ನಾವು ನಾಗರಾಳರು. ನಾವು ಬರೇ ಕೂರ್ಗಿ ಮಂದಿ.
ನಾವು ಏನೇ 4 ಎಕರೆಲಿದ್ದ ಹಿಡಿದು ಎಷ್ಟೇ ನಾವು ಬೆಳ್ಕೊತ ನಾವು ಬಂದೀವಿ ಅಂತಂದ್ರೆ ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ನನ್ನ ಬಂಡ್ಯಾಗನ ಅಥವಾ ನನ್ನ ಟ್ಯಾಕ್ಟ್ರಾಗನ ನಾ ಹಾಕ್ಕೊಂಡು ಆ ಪುಣ್ಯಾತ್ಮ ಇದ್ದಲ್ಲಿಗೆ ಹೋಗಿ ಅವ ಕಾಲ ಆಡಿಸ್ಕೊಂತ ಕುಂತಿರ್ತಾನ. ಅವಾಗ ಹೋಗಿ ಮಾಲಕರ ಅಂತ ನಾ ಅಂತೀನಿ. ನೋಡ್ರಿ ನಮ್ಮಲ್ಲಿ ಎಷ್ಟು ಸಮಾಧಾನ ಐತಿ, ನಮ್ಮಲ್ಲಿ ಎಂಥ ಸಮಾಧಾನ ಐತಿ ನೋಡ್ರಿ. ಕರ್ಕೊಂಡು ಉಣ್ಣೋರು ಯಾರಾದ್ರೂ ಇದ್ರೆ ನಮ್ಮ ಒಕ್ಕಲ್ತನ, ಸಮಾನತೆ ಕಾಣೋದು ಯಾವುದಾದ್ರು ಇದ್ರೆ ಅದು ಒಕ್ಕಲ್ತನ. ಅವಾಗ ಹೋಗಿ ಮಾಲಕರ ಮಾಲ್ ತಂದಿನ್ರಿ, ಜೋಳ ತಂದಿನ್ರಿ, ಕಡ್ಲಿ ತಂದಿನ್ರಿ, ಕಬ್ಬು ತಂದಿನ್ರಿ, ಇಷ್ಟು ಟನ್ ಆಗ್ತತ್ತ ತೊಗೊಂತೀರಿ ಹೆಂಗಂತ ನಾವು ಹೋಗಿ ಕೇಳಿದಾಗ ತೊಗೊಂಬರ್ರಿ ಅಂದಾಗ ಹೋಗಿಂದ ಅವ ಚುಚ್ಗ ಹಾಕಿ ತೆಗೋದು ನಾ ಏನು ಕಷ್ಟಪಟ್ಟು ನೋಡೋಗಲ್ಲ. ಹಿಂಗೆ ನೋಡ್ತಾನೆ, ಸಣ್ಣಾಗ್ಯಾವ, ಚರ್ಗಾಗ್ಯಾವ, ದಪ್ಪಾಗ್ಯಾವ, ಈ ರೇಟ್ ಆಗೈತೆ ಅಂತ ಹೇಳ್ತಾನೆ. ಆದರೂ ಅವ ಹೇಳಿದಂಥ ರೇಟ್ಗೆ ಕೊಡ್ತೀನಿ. ಮತ್ತು ಅವಾಗ ಹಮಾಲಿನೂ ನಾನೇ ಕೊಡ್ತೀನಿ. ಮತ್ತು ನಾನು ರೊಕ್ಕ ಕೊಡಾಗ ಕಮಿಷನ್ನು ನಾನೇ ಕೊಟ್ಟು ಆನಂದದಿಂದ ಬರ್ತೀನಿ. ನನ್ನ ಮಾಲ್ ಹೋಗ್ಯಾತಂತನ ಅಲ್ಲಿದ್ದಂಥ ಹಮಾಲರು ಬದುಕಿದ್ರು. ಅವು ಅಷ್ಟು ಏನು ವಿರೋಸ್ಗಳು ಅಷ್ಟು ತುಂಬಿದ್ವು. ಅವು ಹೋಗಾಕ ಏನು ಇವ್ರು 20 ಲಕ್ಷ 30 ಲಕ್ಷ ಕೊಟ್ಟು ಏನು ಟ್ರಕ್ ತೊಗೊಂಬಂದ್ರಲ್ಲ, ಅದಕ್ಕೆ ನನ್ನ ಮಾಲ್ ಹೋಯ್ತು. ನನ್ನ ಮಾಲ ಹೋಗಲಿಲ್ಲ ಅಂದ್ರೆ ದಾರಿ ಟ್ರಕ್ ನಿಂದಿರ್ತಾವೆ. ಇದನ್ನೊಂದು ತಿಳ್ಕೊರಿ. ಇವ್ರು ವ್ಯಾಪಾರಸ್ಥರು ಏನದಾರ ನಮ್ಮ ಮಾಲ್ ಹೋಗ್ಲಿಲ್ಲ ಅಂದ್ರೆ ಗಂಟೆ ಬಡಿತಾರೆ. ಅಲ್ಲಿಂದ ಊರೂರಿಗೆ ಹೋತು. ಅಲ್ಲಿ ಅದು ಕೊಂಡ್ಕೊಂಡು ಕಿರಾಂಗಡಿ ಅಂಗಡಿ ತೊಗೊಂಡ್ರು. ಆ ಅಂಗಡಿಯಾಗ ಹೋಗಿ ನೀ ₹1,00,000 ಪಗಾರ ಇದ್ದಾವ, ಒಂದು 10 kg ಜೋಳ ಕೊಡ್ರಿ, ಒಂದು 5 kg ಅಕ್ಕಿ ಕೊಡ್ರಿ, ಒಂದು 2 ಕಿಲೋ ತೊಗರಿ ಬೇಳೆ ಕೊಡ್ತೇನಂತ ನೀ ಕೊಂಡಾವಾದಿ. ಆದರೆ ಶ್ರೇಷ್ಠ ಎಲ್ಲರಿಗೆ ಹಾಕೋದು ಯಾವುದು? ಒಕ್ಕಲ್ತನ. ಜಗತ್ತಿಗೆ ಹಾಕ ಒಕ್ಕಲ್ತನ. ನಿನ್ನಿಂದ ನೀ ಅಷ್ಟೇ ನೋಡ್ಕೊಂಡಿ. ನಾವು ಜಗತ್ತಿಗೆ ಹಾಕಕತ್ತಿದ್ವಿ. ಆದ್ರೆ ಒಕ್ಕಲ್ತನ ಹೆಂಗ ಅಂತಂದ್ರೆ ಮನೆಯೊಳಗೆ ದನಕರಗಳು ಇರಬೇಕು. ಇವತ್ತು ಟ್ಯಾಕ್ಟ್ರಿ ಬಂದತ್ತಂದ್ರೆ ಟ್ಯಾಕ್ಟ್ರಿ ಹೊಡೆಕರ ಒಬ್ಬ ಮಗ ಇರಬೇಕು. ಅದನ್ನು ನೀ ಆಳು ಹಚ್ಚಿದಿ ಅಂತಂದ್ರೆ ತಿಂಗಳಿಗೆ 6,000 ಕೊಟ್ಟಿ ಅಂದ್ರೆ 1 ವರ್ಷಕ್ಕೆ ₹72,000 ನಾನು ಹೊಲ್ದಾಗ ಬೆಳೆದಂಥ ಬೆಳೆ ಮಾರಿಂದ ಅವಿಗೆ ₹72,000 ಕೊಡಬೇಕು. ಅದೇ ಒಬ್ಬ ಕಂಬೀರ ಮಗ ಆ ಟ್ಯಾಕ್ಟ್ರಿ ನಡೆಸಿದ ಅಂದ್ರೆ ₹72,000 ಉಳಿತಾನೆ. ಇದು ನಮ್ಮ ಒಕ್ಕಲ್ತನದ ಕೊಟ್ಟು. ಮೊದಲ ನಾವು ಹೆಂಗೆ ಮಾಡ್ತಿದ್ವಿ ಅಂದ್ರೆ ಎತ್ತುಗಳು ನಾವ ದುಡಿತಿದ್ವಿ, ನಮ್ದ ಹೊಟ್ಟು ಮೇವು ತಿಂತಿದ್ವು, ಖರ್ಚಿದ್ದಿಲ್ಲ. ಅದೇ ಆಳು ಇಟ್ಟೋರಿಗೆ ಅವಾಗ ಪಡಿಜೋಳ ಕೊಟ್ರೆ 1 ವರ್ಷಕ್ಕೆ 12 ಚೀಲ ಜೋಳ ಹೋಗ್ತತಪ್ಪ ಅಂತಿದ್ರು ಹಿರಿಯರು. ಆ 12 ಚೀಲ ಜೋಳ ನಾವು ಇಬ್ಬರು ದುಡಿದ್ರೆ 24 ಚೀಲ ಜೋಳ ಉಳಿಸ್ತಿದ್ವಿ. ಇದು ಒಕ್ಕಲ್ತನದ ಗುಟ್ಟು. ಎಲ್ಲದು ಆಳ ಮ್ಯಾಗ ಹೋದ್ರೆ ಇಲ್ಲ. ಆಮೇಲೆ ನಾವು ಏನು ಕಷ್ಟಪಡ್ತೀವಿ ಅದು ಬಂದಿದ್ದಕ್ಕೆ ಹೇಳಿದ ರೇಟ್ ಕೊಟ್ಟು ಬರ್ತೀವಿ. ಇವತ್ತು ಸರ್ಕಾರ ಏನೇನೋ ಸವಲತ್ತು ಕೊಡುತ್ತಲ್ಲ, ಪುಣ್ಯಾತ್ಮರು ನಮ್ಮ ಕಬ್ಬಿಗೆ ಎಷ್ಟು ಖರ್ಚು ಬಂತು, ಜೋಳಕ್ಕೆ ಖರ್ಚು ಎಷ್ಟು ಬಂತು, ಕಡ್ಲಿಗೆ ಎಷ್ಟು ಖರ್ಚು ಬಂತು, ಅದಕ್ಕೊಂದು ಯೋಗ್ಯ ಬೆಲೆನ ಕೊಡಬೇಕನ್ನುವಂಥದ್ದು ಏನೋ ಒಂದು ಬೆಂಬಲ ಬೆಲೆ ಅಂತ 6,000 ಮಾಡ್ತಾರೆ. ಅದನ್ನು ಪಾಳೆ ಹಚ್ಚಬೇಕು. ನಾ 100-200 ಚೀಲ ಹಿಡ್ದಾವ ಅದ್ರ ಸೆನೆಕ್ಕೆ ಹೋಗಲ್ಲ. ಅದು 20 ಕ್ವಿಂಟಲ್ ಅಂತ ಚುಣೆಕ್ ಅಂತಾರೆ. ಆಮೇಲೆ ಈಗ 10 ಕ್ವಿಂಟಲ್ ತೊಗೊಳಕತ್ತಿದ್ರು. ಉಳಿದಿದ್ದು ನಾ 80-90 ಕ್ವಿಂಟಲ್ ಏನು ಮಾಡಬೇಕು? ಅಲ್ಲಿ ₹6,100 ತೊಗರಿ ಬೆಂಬಲ ಬೆಲೆ ಸಿಕ್ಕರೆ ಹೊರಗೆ 46,100ರಿಂದ 48,000 5,000 ನಾವು ಹೊರಗೆ ಮಾರಬೇಕು. ಇದನ್ನಾರ ತುಂಬ್ತಾರ ನಮಗೆ ರೈತರಿಗೆ ಯಾರು ಆಸರೆ ಆಗ್ಯಾರ? ಇದನ್ನ ನೀವು ಯುವಕರು ಇವತ್ತು ಚಿಂತೆ ಮಾಡ್ಬೇಕಾಗತ್ತೆ. ಹಣ್ಣು ಹಂಪಲ ನೀ ತೊಗೊಂಬರ್ತಿ, ಪುಟ್ಟಗಟ್ಲೆ ನೀ ಕೊಟ್ಟು ಬರ್ತಿ, ಕಾಯಿಪಲ್ಲೆ ಅಲ್ಲೇ ಸೂಡಿಗೆ ಹೇಳಿದ್ದ ಆ ತಾಯಿ ಕೊಂಡ್ಕೊಂತಾಳೆ. ನಮ್ಮ ಕಡೆ ಏನೈತಿ? ಅದಕ್ಕೆ ಏನೂ ಬೇಡ, ಇವತ್ತಿಲ್ದ ನಾಳೆ ನಮ್ಮ ಒಕ್ಕಲ್ತನಕ್ಕೆ ಭಾಳ ಮಹತ್ವ ಬರ್ತತ್ತ. ನಾವು ಹೇಳ್ದಂಗೆ ಕೇಳುವಂಥ ಕಾಲ ಬರ್ತತ್ತ. ಅದಕ್ಕೆ ನಮ್ಮ ಯುವಕರ ನೆಡೆಗೆ ಕೃಷಿ ಕಡೆಗೆ ಬರ್ಬೇಕಂತೇಳಿ ಏನು ಅಪ್ಪಾರಿ ಕೃಷಿ ಗೋಷ್ಠಿ ಇಟ್ಟಾರಲ್ಲ, ಇಲ್ಲಿ ನಿಮಗೆ ಬೇಡ್ಕೊತೇನೆ. ನಮ್ಮ ಒಕ್ಕಲ್ತನದೊಳಗೆ ಏನೇ ಮಾಡಲಿ ಸ್ವಲ್ಪ ಪ್ರಯತ್ನಶೀಲರಾಗ್ರಿ, ಉಳಿತಾಯ ಮಾಡುವಂಥದ್ದು ಹಂಚಿಕೆ ಹುಡುಕ್ರಿ, ಭೂಮಿ ಕೆಡಲಾರ್ದಂಗೆ ನೋಡ್ಕೊರಿ. ಸ್ವಲ್ಪ 1 ವರ್ಷ 2 ವರ್ಷ ಕಬ್ಬು ಹಚ್ಚರಿ, ಮತ್ತು ಅದನ್ನು ಬಿಸಿಲು ತಿನ್ನಿಸ್ರಿ. ಆಮೇಲೆ ಸಣಬು ಬಿತ್ತಿ ಮುಗ್ಗುಡ್ರಿ, ಕುರಿ ತರಬ್ರಿ. ಆಮೇಲೆ ದನಕರಗಳಿತ್ತಂದ್ರೆ ಸಗಣಿ ಗೊಬ್ಬರ ಹಾಕ್ರಿ. ನೀವೇನು ಎರಿಯದೊರಿ ಸಗಣಿ ಗೊಬ್ಬರ ಹಾಕಿ ಒಣ ಬೇಸಾಯದಾಗ 10 ವರ್ಷ ಹೋಗ್ತತ್ತ. ನಿಮ್ಮ ನೀರಾವರಿಗೆ 4 ವರ್ಷ ಬರ್ತತ್ತ ಸಗಣಿ ಗೊಬ್ಬರ ಹಾಕೋದ್ರಿಂದ.
ಸ್ವಲ್ಪ ರಾಸಾಯನಿಕ ಕಡಿಮೆ ಮಾಡ್ರಿ. ರಾಸಾಯನಿಕದಿಂದನೇ ಇವತ್ತು ಭಾಳ ಕೆಡಕತ್ತ. ನೀವು ಸಂಶೋಧನೆ ಮಾಡ್ರಿ ಯುವಕರು. ನಾವೆಲ್ಲ ಹಿಂದ್ಲಿದ್ದ ದುಡ್ಕೊಂತ ಬಂದಿದ್ವಿ, ಆ ಅನುಭವ ಹೇಳ್ತೀವಿ. ಇವತ್ತು ನಿಮ್ಮ ಯುವಕರದ್ದು ಭಾಳ ಚಿಂತನ ಮಂಥನ ಆಗಬೇಕಾಗತ್ತ ಒಕ್ಕಲ್ತನದ ಬಗ್ಗೆ. ಅದಕ್ಕೆ ನಮ್ಮ ಯುವಕರು ಭಾಳ ಒಂದು ಗಟ್ಟಿತನ ಬರ್ರಿ. ನೌಕರಿ ಅಂತ ಕುಂದ್ರಕ್ಕೆ ಹೋಗ್ಬೇಡ್ರಿ ಮುದುಕ. ನೌಕರಿಯಾಗಿ ಏನು ನೀವು 1 ಲಕ್ಷ ಅಲ್ಲ 50,000 ರೂಪಾಯಿ ಕೊಟ್ಟರು ಸಹಿತ ಅಷ್ಟು ಆದಾಯ ನಾ ಭೂಮಿಯಾಗ ದುಡಿದು ಗಳಿಸಿ ಮತ್ತೊಬ್ಬರು ಬದುಕಿಸ್ತೀನಿ, ಅಷ್ಟು ಆದಾಯ ತೆಗಿತೀನಿ ಅಂಥೇಳಿ ನೀರಾವರಿಯವರು ನೀವು ಗಟ್ಟಿಯಾಗಿ ನಿಂದರಿ ಅಂದಾಗನ ನಮ್ಮ ಒಕ್ಕಲ್ತನ ಮುಂದೆ ನಡೀತತ್ತ. ನಾ ಒಂದ ಮಾತನಾಗ ಹೇಳಿನಿ, ಒಕ್ಕಲ್ತನದಿಂದನ ಜಗತ್ತು ನಡೆದಂತ. ಇವರು ನೀರಿಲ್ಲಾರ್ದಕ್ಕೆ ಹೊಳೆಲಿದ್ದ ಪೈಪ್ಲೈನ್ ಮಾಡ್ಕೊಂಡು 20 ಎಕರೆ ಕೆರೆ ಮಾಡಿ ನೀರಾವರಿ ಮಾಡ್ಯಾನ. ಯಾರಿಗಾರ ನೀರು ಬೇಕಾತು ಅಂದ್ರೆ ನೀರು ಕೊಡುವಂಥ ಪುಣ್ಯದ ಕೆಲಸ ಮಾಡಕತ್ತ ಇವರು. ಆದ್ರೆ ಆ ಪುಣ್ಯದ ಕೆಲಸ ನಾವು ಏನು ನಿಮಗೆ ಹೇಳಿದ್ನಲ್ಲ ಪಂಚಭೂತ ತತ್ವ ಅನ್ನೋದು, ಉದಕ ಅನ್ನುವಂಥದ್ದು ಏನು ನಿಮಗೆ ಪಂಚಭೂತ ತತ್ವಗಳು ಮೂಲ ಆದಾಗ ಇರುತ್ತಲ್ಲ, ಮಳೆ ಆದಾಗನ ನಿಮಗೆ ಹೊಳೆ ತುಂಬ್ತಾವ, ಹಳ್ಳ ತುಂಬ್ತಾವ, ಕೆರೆ ತುಂಬ್ತಾವ, ಭೂಮಿ ಹಸಿ ಆಗ್ತತ್ತ. ಇದನ್ನು ಮೊದಲು ನೀವು ತಿಳ್ಕೊರಿ. ನಿಸರ್ಗ ನಮಗೆ ಕೊಡುವಂಥ ಉಪಕಾರ ಯಾರಿಗೆ ನೀರು ಮಾಡಕ್ಕೆ ಬರೋದಲ್ಲ. ಇದನ್ನೊಂದು ನೀವು ಕಲ್ಕೋರಿ. ನಿಸರ್ಗ ನಮಗೆ ಎಷ್ಟು ಆದ್ರೆ ನಮ್ಮನ್ನು ಏನೂ ಕೇಳಿಲ್ಲದು. ಹೊಳೆ ತುಂಬತ್ತಾಳ ಅಂತಂದ್ರೆ ಮಳೆ ಆದಾಗನ ಆ ಮಳೆ ನೀರು ಹೋಗಿ ಹಾಳು ತುಂಬತ್ತ, ಹೊಳೆ ತುಂಬತ್ತ, ಹೆಚ್ಚು ನೀರು ಸಮುದ್ರಕ್ಕೆ ಹೋಗ್ತತ್ತ. ಅದಕ್ಕೆ ಆ ನೀರನ್ನು ಸಹಿತ ಹಿತ್ತವೇ ಮಿತ್ತವ್ಯದಿಂದ ಬಳಸ್ರಿ. ಭೂಮಿಯನ್ನ ಕಾಪಾಡ್ರಿ, ಕಾಲ್ಗೈ ಮಾಡ್ಕೊತ ಹೋಗ್ರಿ, ಹಣ್ಣು ಹಂಪಲ ಹಚ್ಚರಿ. ಆಮೇಲೆ ಕಾಯಿಪಲ್ಯಗಳನ್ನು ಭಾಳ ಬೆಳೀರಿ ನೀವು. ಇವತ್ತಿನ ರೇಟ್ ನಾವು ನೋಡಿದ್ರೆ ಭಾಳ, ಇವತ್ತು ಕಾಯಿಪಲ್ಯ ಹಚ್ಚಿದವರು ನಮ್ಮ ಗಿಡ ಮರಗಳು ಬೆಳೆಸೋದ್ರಾಗನ ಶ್ರೀಗಂಧ ಅಂತ ಬಂದತ್ತ. ಆ ಶ್ರೀಗಂಧ ಬೆಳೆಸ್ಕೊಂತ ನೀವು ಹೋಗಿಬಿಟ್ರಿ ಅಂದ್ರೆ ನಮ್ಮಲ್ಲೇ ಉತ್ತಮ ಜಮೀನು ಅದಾವ ಇವೆಲ್ಲವು. ನಾವೆಲ್ಲ ಅನ್ನ ಬೆಳೆಯುವಂಥ ಮಂದಿ ಈ ಶ್ರೀಗಂಧ ಗಿಡ ಮರ ಬೆಳಿಬೇಕಾಗಿತ್ತು ಅಂದ್ರೆ ಸ್ವಲ್ಪ ಮಸಾರಿ ಗುಡ್ಡದಂಥದ್ದಿದ್ರು ಒಳ್ಳೆಯದು. ಭೂಮಿನೂ ಹಾಳಾಗಲ್ಲ. ಆ ಭೂಮಿಯಾಗ ಬೆಳಿಲಾರ್ದು ಗಿಡಮರ ಬೆಳೆದು ಆದಾಯ ಬರ್ತತ್ತ. ಅದು ಎಷ್ಟು ಆದಾಯ ಬರ್ತತ್ತಂದ್ರೆ 1 ಎಕರೆ ನಿಮಗೆ ಗುಡ್ಡದಂಥದ್ದಿದ್ರೆ ಗಾರ್ಸನಂಥದ್ದಿತ್ತು ಅಂದ್ರೆ ಅದಕ್ಕೆ ನೀವು ಹಚ್ಕೊಂತ ಹೋದೆ ಅಂದ್ರೆ ಮುಂದೆ ಒಂದು 10-12 ವರ್ಷ ನೀವು ಜೋಪಾನ ಮಾಡಿದ್ರೆ ಅದು ನಾವು ಲಕ್ಷ ಮಂದಿ ಅಲ್ಲ, ನೀವು ಕೋಟಿ ಮಂದಿ ಹಾಕಿರಿ. ಇದು ಒಕ್ಕಲ್ತನದೊಳಗೈತಿ. ಕೋಟಿ ಗಳಿಸುವಂಥದ್ದು ಇದು. ಶ್ರೀಗಂಧ ಹಚ್ಚಿದರೆ ನೀವು ಹಣ್ಣು ಹಂಪಲದೊಳಗೆ ಲಕ್ಷಗಟ್ಟಲೆ ಗಳಿಸ್ತೀರಿ, ಕಾಯಿಪಲ್ಯದೊಳಗೆ ಲಕ್ಷಗಟ್ಟಲೆ ಗಳಿಸ್ತೀರಿ. ಈ ಸೆಗ್ಮೆಂಟ್ಗಳು ಬಂದಾವ. ಆದ್ರೆ ಮಾಡುವಂಥ ಉತ್ಸಾಹಕತೆ ಬೇಕು, ಮಾಡುವಂಥ ಉತ್ಸಾಹಕತೆ ಬೇಕು ನಮಗೆ. ಅದಕ್ಕೆ ಹಸುಗಳು ಇರಬೇಕು ಮನೆಯಲ್ಲಿ, ಶಶಿಗಳು ಇರಬೇಕು ಹೊಲದಲ್ಲಿ, ಋಷಿಗಳು ಇರಬೇಕು ಆಶ್ರಮದಲ್ಲಿ, ಶಿಶುಗಳು ಬೆಳೆಯಬೇಕು ಶರಣರ ಸಂಘದಲ್ಲಿ, ಕೃಷಿಕನಾಗಬೇಕು ಅನುಭವದಲ್ಲಿ, ಬಸವ ತತ್ವ ಬೇಕು ಜಗದಲ್ಲಿ. ಇದು ನಮ್ಮ ಒಕ್ಕಲ್ತನದ್ದು. ನಾನು ಒಕ್ಕಲ್ತನದ್ದು ನಮ್ಮ ಒಣ ಬೇಸಾಯ ಹೇಳಕತ್ತಿದ್ರೆ 2 ತಾಸು ಬೇಕು. ಯಾಕಂದ್ರೆ ಒಡ್ಡು ಅಂದ್ರೆ ಏನು, ಸಂಪಾತುಳಿ ಅಂದ್ರೆ ಏನು, ಕಡನ್ನೆಲ್ಲ ಹೆಂಗೆ ನಾವು ಮಾಡಬೇಕು, ಹೆಚ್ಚಿನ ನೀರು ಹೆಂಗೆ ಹೋಗಂಗೆ ಮಾಡಬೇಕು, ಆನೆತ್ರ ಬರೋ ನೀರು ಗೇಣೆತ್ರ ಅಂದ್ರೆ ಏನು ಅಂತ ಹೇಳಕತ್ತಿದ್ರು ನನಗೆ ಅಣ್ಣಾರ. ಇವತ್ತು ನಾವು ಹೆಂಗೆ ಮಾಡೀವಿ ಅಂದ್ರೆ ಮ್ಯಾಲಿದ್ದ ನೀರು ಓಡಿ ಬರ್ತಿರ್ತತ್ತ, ಕೊಲಕ್ಕೆ ಬಿದ್ದಿರ್ತತ್ತ. ನಾವು ಸುತ್ತ ಒಡ್ಡು ಹಾಕಿ ಏರು ಕಡಿಸಿ ಇಳ್ಕಲಿಗೆ ಹಾಕಿ ಸಂಪಾತಳೆ ಮಾಡಿಬಿಟ್ವಿ. ಇದ್ರ ಹಂಗೆ ಲೆವೆಲ್ ಮಾಡಿಬಿಟ್ವಿ. 8 ಎಕರೆ 6 ಎಕರೆ ಹಿಂಗೆ 28 ಎಕರೆದಾಗ 4 ಪ್ಲಾಟ್ ಮಾಡೀವಿ. ಕೆಲವು ಉದ್ದು ಪಟ್ಟಿದ್ದಾಗ ಅರ್ಧ ಒಂದೊಂದು ಎಕರೆ ಮಾಡಿ ಹಿಂಗೆ ಲೆವೆಲ್ ಮಾಡಿಬಿಟ್ಟಿವಿ. ಆ ನೀರು ಓಡಿ ಬರೋದು ಏನೈತಲ್ಲ ನಮ್ಮ ಹೊಲದಾಗ ನಡ್ಕೋತ ಹೋಗ್ತತ್ತ. ನಡೆಯುವಂಥ ನೀರು ನಿಲ್ತತ್ತ, ನಿಂತಂಥ ನೀರು ಉಣ್ತತ್ತ, ಉಂಡು ಹೆಚ್ಚಾದ ನೀರು ಶೃಂಗಾರದ ಮೋರಿ ಮುಖಾಂತರ ಹೋಗ್ತತ್ತ. ಯಾಕಂದ್ರೆ ನೀರು ನಿಂತು ಹೊಲ ಕೆಡ್ತತ್ತ, ನೀರಿಂದ ಕೆರೆ ಕೆಡ್ತತ್ತ. ನೀರು ಉಣಿಸದಿರಬೇಡ, ನೀರು ನಿಲ್ಲಿಸಬೇಡ, ನೀರಿಗೆ ದಾರಿ ಬಿಡು ಮೋರಿ ಮಾಡು ಅಂಥೇಳಿ ನಾವು ಘನಮಠದಪ್ಪನ ತತ್ವದಂಗೆ ಮಾಡ್ಕೊತ ಬಂದೀವಿ. 1-2 ಮಳೆ ಆತು ಅಂತಂದ್ರೆ ಆ ನೀರನ್ನು 1 ದಿವಸ 2 ದಿವಸ ನಾವು ಮೋರಿ ಕಲ್ಲಿಟ್ಟು ತರಿವಿ. ಮುಂದೆ ಆ ಮೋರಿ ಕಲ್ಲು ತೆಗೆದು ಕೊಡ್ಲೇನ ಒಮ್ಮೆ ಹಸಿ ಆತಂದ್ರೆ ಹುಸಿ ಹೋಗೋದಿಲ್ಲ ನಮ್ಮ ಹೊಲಗಳು. ನಮಗೆ ಅಂಥ ಕಮ್ಮಿ ಅಂದ್ರೆ ಬರದೊಳಗೆ ಬರ್ತಾವ. ಈ ವರ್ಷ ದೇವ್ರು ಸಂಪೂರ್ಣ ಕೊಟ್ಟಾನ. ಈಗ ಒಂದು 100 ಕ್ವಿಂಟಲು ತೊಗರಿಯಾಗಿದ್ದು, ಒಂದು 300-400 ಪ್ಯಾಕೆಟು ಕಡ್ಲೆಗ್ಯಾವ. ಇನ್ನೂ ಜೋಳ ಮಾಡೋದೈತಿ. ಅದಕ್ಕೆ ನಮಗೆ ಆ ಸಂಪತ್ತು ಏನು ಕೊಟ್ಟಾರಲ್ಲ ನಮ್ಮ ಹಿರಿಯರು ಮಾಡಿದ್ದು
ಅದನ್ನು ನಾವು ಸ್ಮರಣ ಮಾಡ್ಕೊಂತ ಭೂಮಿಯನ್ನು ನಂಬಿಕೊಂಡು ಹೋಗ್ಬೇಕು. ದೇವ್ರು ಎಲ್ಲಿ ಅದಾನ, ನಿಮಗೆ ಎಲ್ಲಿ ವಿಶ್ವಾಸ ಅದಾನ ಅಲ್ಲಿ ದೇವ್ರು ಅದಾನ. ಭೂಮಿ ನಂಬಿ ಕೆಟ್ಟವ್ರಿಲ್ಲ, ಊಟ ಬಿಟ್ಟವ್ರು ಯಾರೂ ಇಲ್ಲ. ಜಗತ್ತಿನೊಳಗೆ ಹಸು ಕಲಿಸುವಂಥ ಪಾಠಶಾಲಿನೇ ಇಲ್ಲ. ಜಗತ್ತಿನೊಳಗೆ ಎಲ್ಲರೂ ಮೆಚ್ಚುವಂಥ ವಸ್ತು ಯಾವುದು? ಅನ್ನ. ಕೊನೆ ಇಲ್ಲದ ಕೆಲಸ ಯಾವುದು? ಪ್ರೇಮ. ಎಂಥವ್ರಿಗೂ ತಪ್ಪಿಸ್ಕೊಳ್ಳಾರ್ದು ಯಾವುದು? ಇದು ಸಾವು. ನಮ್ಮ ನಿಜ ಜೀವನದೊಳಗೆ ನಡೀತತ್ತ, ನಮ್ಮ ನಿಜ ಜೀವನದೊಳಗೆ ನಡೀತ. ಇವತ್ತೇನಾಗ್ಬಿಟ್ಟತಿ ಯುವಕರಿಗೆ? ಶಿವನಿಗೆ ಒಂದಿಲ್ಲ, ಶಾಸ್ತ್ರಗಳಲ್ಲಿ ಒಂದಿಲ್ಲ, ಭೂಮಿಯಲ್ಲಿ ಒಂದಿಲ್ಲ, ಮಾನವರಲ್ಲಿ ಒಂದಿಲ್ಲ. ಏನು ಒಂದಿಲ್ಲ? ಶಿವನಿಗೆ ಒಂದಿಲ್ಲ, ಮರಣವಿಲ್ಲ. ಶಿವನಿಗೆ ಒಂದಿಲ್ಲ, ಮರಣವಿಲ್ಲ. ಶಾಸ್ತ್ರಗಳಲ್ಲಿ ಒಂದಿಲ್ಲ, ಸುಳ್ಳಿಲ್ಲ. ಭೂಮಿಯಲ್ಲಿ ಒಂದಿಲ್ಲ, ಸಿಟ್ಟಿಲ್ಲ. ಹುಡುಗರಲ್ಲಿ ಒಂದಿಲ್ಲ, ಸಮಾಧಾನ ಇಲ್ಲ. ಹೊಲಕ್ಕೆ ಹೋಗಂದ್ರೆ ಬಾಲ್ಯ ಅಂತ. ಇದು ನಮ್ಮ ಒಕ್ಕಲ್ತನ. ಯವ್ವ ತಂಗಿಗಳ, ನಿಮ್ಮದು ಹೇಳಿಲ್ಲ ಅನ್ಬೇಡ. ನೀವು ಮನಾಗ ಅವು ಗಡ್ಡಿ ಬರ್ಗಿ ಕಸಬರ್ಗಿದ್ದು ಈಗ ಮಾರುದ್ದ ಬಂದಾವ. ಒಂದು ತಟ್ಟು ಕುಂತ್ಕೊಂಡು ದಬ್ಬ್ರಿ, ಅವನ್ ತಾಳಿದ್ದಲ್ಲಿ ಇಷ್ಟು ಮಜ್ಜಿಗೆ ಮಾಡ್ರಿ, ಆಮೇಲೆ ರೊಟ್ಟಿ ನಾದ್ರಿ, ರಪ ರಪ ಬಡೀರಿ. ಇಟ್ಟು ಬುತ್ತಿ ಕೊಡಾಕ ನಿಮ್ಮ ಏನು ಎಂಥದ್ದು ಹಸಿರು. ಹೋಗಿ ಅಡ್ಡಾಡ್ಕೊಂತ ಹೋಗಿ ಬರ್ರಿ, ವ್ಯಾಯಾಮ ಆಗ್ತದೆ. ನೀವೆಲ್ಲರೂ ರೈತರ ಮಕ್ಕಳಿದೀವಿ. ನೀವು ತಾಯಿಗಳು ಬಿ ಕಲ್ತವಾಗ ಕೊಡ್ತೀನಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಒಕ್ಕಲ್ತನ ಮಕ್ಕಳಿಗೆ ಕೊಡ್ರಿ, ಆ ಹೆಣ್ಮಗಳು ಸುಧಾರಣೆ ಆಗ್ತದೆ. ನೀವು ಕಲ್ತವ್ರಿಗೆ ಕೊಡ್ತೀನಿ ಅಂದ್ರೆ ಅವ್ರು ಭಾಳ ಏನಿಲ್ಲ, ನೋಡಿ ಕಣ್ಣು ಕಳ್ಕೊಂಡು ಚಸ್ಮಾ ಬರ್ತಾವ. ಅವಾಗ ಇವ್ರ ಅಂಕರ್ ಕುಂತ್ ಬಿ ಪಿ ಶುಗರ್ ಬರ್ತಾವ. ಮುಂದೆ ನಿಮ್ಮ ಮಕ್ಕಳು ಏನೋ ಒಂದು ವರ್ಷ ಒಪ್ಪತ್ನಾಗ ದೇವ್ರ ಕಣ್ಣು ತೆರೆದನಂತಂದ್ರೆ ಅವಾಗ ಅಂಕರ್ ಏನಿತ್ತು? ದಿನದಾಗ ಬಿದ್ದರು ಸಹಿತ ಕೊಡ ತಗೊಂಡು ಇಳಿವಿ ಒಂದು ಅಮ್ಮನ್ಗ ಕರೆದು ಹಾಕಿ ಸೂಲ್ಗೆ ತಿಂತಿದ್ರು. ಕೂಸು ತೊಗೊಂಡು ರೊಟ್ಟಿ ಪುಟ್ಟಾಗ ಹಾಕಿ ಯಾರ್ದು 15 ದಿನದಾಗ ಹೊತ್ಕೊಂಡು ಹೊಲಕ್ಕೆ ಹೋಗಿದ್ಲು. ಈ ನಿಮ್ಮ ಬಾಳೆ ಏನಿಲ್ಲವ. 3 ತಿಂಗಳದಾಗ ಆಗೈತೆ ಅಂತ ನೀವು ಡಾಕ್ಟರ್ ತಳೆ ಹೋಗ್ಯವ, ನಾನು ಬೆಡ್ ರೆಸ್ಟ್ ಅಂದ ಕೂಡಲೇ ಆ ಕೂಸು ಬರೋರಿಗೂ ಡಾಕ್ಟರ್ ತಳೆ ಹೋಗಿ ಬರೋಕು, ಆ ಕೂಸು ಬರೋಕ್ಕೂ ಸಿಜರ್ನ ಆಗಬೇಕು. ಅದಕ್ಕೆ ದಯಮಾಡಿ ಕೈ ಮುಗಿತೀನಿ. ಏನಿಲ್ಲ, ಆರೋಗ್ಯವಂತರಾಗಬೇಕು. ಬರೇ ದುಡೀರಿ, ಸಾಲಿ ಕಲೀರಿ, ಮನೆಗೆ ಬರ್ರಿ, ಅವನ್ನ ಬಿಡಿಸ್ರಿ, ಕಸ ಬಳೀರಿ, ರೊಟ್ಟಿ ಬಡೀರಿ, ನಿಮಗೆ ವ್ಯಾಯಾಮ ಆಗ್ತದೆ. ಒಂದು ರೊಟ್ಟಿ ಹೆಚ್ಚಿಗೆ ಹೋಗ್ತದೆ. ಎಷ್ಟು ನೀವು ಕಾಯ್ಕ ಮಾಡ್ತಿರೋ, ಎಷ್ಟು ನಿಮ್ಮ ಮೈಯನ್ನು ಬೆವರು ಹೊರಗೆ ಹೋಗ್ತತ್ತೋ ಅಷ್ಟು ನೀವು ಸದೃಢ ಆಗ್ತೀರಿ, ಆರೋಗ್ಯವಂತರಾಗ್ತೀರಿ. ಇದು ನಮ್ಮ ಒಕ್ಕಲ್ತನದ ಗೊತ್ತು. ಇವತ್ತು ಹಂತಿ ಹೋಗಿಬಿಟ್ಟು, ಹಂತಿ ಅಂಕರ್ ಹೋಗೇ ಬಿಡ್ತು. ಹಂತಿ ಅಂದ್ರೆ ಗುರ್ತಿಲ್ಲ, ಕುಡಾಮಿಣಿ ಗುರ್ತಿಲ್ಲ ಭಾಳ ಹುಡುಗರಿಗೆ. ಇವತ್ತು ತತ್ರಾಣಿ ಗುರ್ತಿಲ್ಲ. ನಾನು ಹೇಳೋದು ಇಷ್ಟೇ, ಅಣ್ಣ ಹೇಳ್ತಾನೆ ಅನ್ನೋದಕ್ಕೆ ನಾ ಭಾಳ ತಗೊಳಗಿಲ್ಲ. ಅವತ್ತು ನಮ್ಮ ಒಕ್ಕಲ್ತನ ಹೆಂಗಿತ್ತು ಅಂದ್ರೆ ನಿಸರ್ಗ ನಂಬ್ಕೊಂತನ ಬಂದಿದ್ವಿ. ಯಾಕಂತಂದ್ರೆ ಪಂಚಭೂತ ತತ್ವಗಳು ನಂಬಿದ್ದು. ರೈತ ಏನಂದ್ರೆ ಮಣ್ಣನ್ನು ನಂಬಿ ಮಣ್ಣಿಂದ ಬದುಕದನಯ್ಯ, ಮಣ್ಣೇ ಲೋಕದೊಳಗೆ ಬೆಲೆ ನೋಡ. ಮಣ್ಣಿನೊಳಗೆ ಅನ್ನ, ಮಣ್ಣಿನೊಳಗೆ ಚಿನ್ನ, ಮಣ್ಣಿನೊಳಗೆ ದುಡಿದು ಸರ್ವಧಾನ್ಯಗಳ ಬೆಳೆದು ಅನ್ಯರ ಬಯಸದೆ ಜಗದೊಳಗ ತಿನ್ನುವ ಬಾಯಿಗೆ ಅನ್ನ ಒದಗಿಸುವ ರೈತನಿಗೆ ಧನ್ಯ ಘನಮಟೇಶ. ಇದು ನಮ್ಮ ಒಕ್ಕಲ್ತನದ್ದು. ಇದನ್ನು ನಾವು ಹೆಂಗೆ ನಿಸರ್ಗ ಮ್ಯಾಗ ಹಾಕಿದ್ವಿ ಅಂದ್ರೆ ತೆನಿ ತೊಗೊಂಬರ್ತಿದ್ರು, ಕಣ ಮಾಡ್ತಿದ್ರು, ಇಂಡಿ ಕಟ್ತಿದ್ರು, ರೂಲ್ ಹೊಡಿತಿದ್ರು. ಒಂದು 4 ಚಕ್ಳಾಗತ್ತನ ಹಾಕಿ ಸಗಣಿ ಹಾಕ್ತಿದ್ದು, ಇಂಡಿ ಹೊರಗೆ ಪುಟ್ಟಿ ಇಡ್ತಿದ್ವಿ. ಆ ಸಗಣಿ ಅದರಾಗ ಹೋಗೋದು, ಮಾವುಗಳು ಕೂಡ್ತಿದ್ರು. ಅವಾಗ ಏನು ನಮ್ಮ ಆಸರಿಕೆ ಬ್ಯಾಸರಿಕೆ, ಎತ್ತಿಗೆ ಆಸರಿಕೆ ಬ್ಯಾಸರಿಕೆ ದಣಿ ಹೋಗೋ ಸಲುವಾಗ ಆ ಪರಮಾತ್ಮನ ನೆನೆಸ್ತಿದ್ವಿ. ಎಂಥ ಹಾಡು, ಒಂದು ಹಾಡು ತೋರಿಸ್ತೇನೆ ನಿಮಗೆ. ಕಾಲಾಡಿಸ್ತಾರ, ಬೆಳ್ಳಿಚ್ಚಿ ಕಾರ್ತಿರ್ತತ, ನಿದ್ದೆ ಬರ್ತಿರ್ತತ. ಅವಾಗ ಅಣ್ಣ ನಿದ್ದೆ ಬರ್ತತ್ತ, 2 ಸುತ್ತ ಕಾಲಾಡಿಸಿ ಬಿಟ್ಬಿಡೋಣ ಅಂಥೇಳಿ, ಬಣ್ಣಕ ಬಾಗಲಕೋಟೆ ಸುಣ್ಣಕ ಸೋಳಿ ಬಾವಿ ಸಣ್ಣಕ್ಕೆ ಬಾಜಾರ ಮೀನುಗಾಡು, ಸಣ್ಣಕ್ಕೆ ಬಾಜಾರ ಮೀನುಗಾಡ ಮುಂದಿರುವ ಹೊನ್ನಿನ ಗುಂದ ಹುನಗುಂದು. ಆ ಕಲ್ಲು ಈ ಕಲ್ಲು ಹಸರ ಹಳದಿಯ ಕಲ್ಲು, ಹೆಸರಾದ ಕಲ್ಲ ಇಲಕಲ್ಲು, ಹೆಸರಾದ ಕಲ್ಲ ಇಲಕಲ್ಲ ಮುಂದಿರುವ ಮುತ್ತಿನ ಕಲ್ಲ ಮುದಗಲ್ಲು. ಕಲ್ಲ ಕಡಬವ ಮಾಡಿ ಮುಳ್ಳ ಚಾಗಿಯ ಮಾಡಿ ಬನ್ನಿ ಎಲಿಯಾಗ ಎಡಿ ಮಾಡು, ಬನ್ನಿ ಎಲಿಯಾಗ ಎಡಿ ಮಾಡಿ ಪಾಂಡವರು ಕುಣದ ಹೋಗ್ಯಾರೋ ವನವಾಸೋ.
ಚಿತ್ತರಿಗೆ ಮಾಂತೇಶನ ಚಿತ್ತದಲ್ಲಿ ನೆನದರ ಮನಸ್ಸಿನ ಭ್ರಾಂತಿ ಬಿಡಿಸಾನೋ ಮನಸ್ಸಿನ ಭ್ರಾಂತಿ ಬಿಡಿಸಾನೋ ಮುತ್ಯ ಬೇಡಿದ ವರವ ಕೊಟ್ಟಾನೋ ಗಡ್ಡವ ಬಿಟ್ಟಾನೋ ಗುಡ್ಡವ ತಿರುಗ್ಯಾನೋ ದೊಡ್ಡ ಬಡಗಿಯ ಹಿಡಿದಾನೋ ದೊಡ್ಡ ಬಡಗಿಯ ಹಿಡ್ದನ ಗಣಮಠ ಸ್ವಾಮಿ ಒಡ್ಡಿನ ಮರ್ಮ ತಿಳಿಸ್ಯಾನೋ. ಇದು ನಮ್ಮ ಒಕ್ಕಲ್ತನದ ಗೊತ್ತು. ಅದಕ್ಕೆ ನಮ್ಮ ಒಕ್ಕಲ್ತನದ ಹಾಗ ಹೇಳಕತ್ತಿದ್ರಿ ಇನ್ನೂ ಭಾಳ ಆಗ್ತತ್ತ. ಅದಕ್ಕೆ ಹಸು ಆದಾಗ ಊಟ ಮಾಡ್ರಿ, ಹಸಿ ಆದಾಗ ಸಸಿ ಹಚ್ಚರಿ, ಕಸುವಿದ್ದಾಗ ದುಡ್ದು ಗಳಿಸುವಂಥ ಕೆಲಸ ಮಾಡ್ರಿ. ತೊಟ್ಟಿಲದೊಳಗೆ ಶಿಶು ಇರಲಿ, ಅಂಕಣದೊಳಗೆ ಹಸು ಇರಲಿ, ಹೊಲದೊಳಗೆ ಸಸಿ ಇರಲಿ, ಊರೊಳಗೆ ಕೃಷಿಕರಿರಲಿ, ಮಠದೊಳಗೆ ಋಷಿಕರಿರಲಿ, ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಲಿ, ಜಗದೊಳಗೆ ಬಸವ ತತ್ವ ಮೆರೆಯಲಿ ಅಂತ ಹೇಳಿ ನನ್ನ ಎರಡು ಮಾತು ಮಂಗಲ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳು.